ಬದನೆಕಾಯಿ ಇಷ್ಟವಾಗದೇ ಇದ್ದರೂ ಎಷ್ಟೋ ಜನ ಈ ಅಡುಗೆನ ಮಾತ್ರ ಮಿಸ್ ಮಾಡದೆ ತಿಂತಾರೆ. ವಿಶೇಷ ಅಂದರೆ ವಾಂಗಿ ಮತ್ತು ಬಾತ್ ಈ ಎರಡೂ ಪದಗಳು ಕೂಡ ಕನ್ನಡದ್ದಲ್ಲ. ಹಾಗಾದರೆ ಇದರ ಇತಿಹಾಸ ಏನು ಅಂತ ಮುಂದೆ ನೋಡೋಣ. ಇದನ್ನು ಮಾಡೋದಕ್ಕೆ ನಾವು ಇವತ್ತು 4ರಿಂದ 5 ಹೋಳು ಮಾಡಿದ ಎಳೆಕೆಂಪು ಬದನೆ, 4 ಬ್ಯಾಡಗಿ ಮೆಣಸು ಮತ್ತು ದಾಲ್ಚಿನ್ನಿ ಅಥವಾ ಪಲಾವ್ ಎಲೆ, 4 ಚಮಚ ಮನೆಯಲ್ಲೇ ಮಾಡಿದ ವಾಂಗಿಬಾತ್ ಪುಡಿ, ನೆನೆಸಿದ ಹುಣಸೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಶೇಂಗಾ, ಕರಿಬೇವು ಮತ್ತು ಉದ್ದಕ್ಕೆ ಹೆಚ್ಚಿರೋ 1 ಈರುಳ್ಳಿನ ತಗೊಂಡಿದ್ವಿ. ವಾಂಗಿಬಾತ್ ಅನ್ನೋ ಹೆಸರು ಬರೋದಕ್ಕೆ ತಂಜಾವೂರನ್ನ ಆಳುತ್ತಿದ್ದ ಮರಾಠರ ಕಾರಣ. ಮರಾಠಿಯಲ್ಲಿ ವಾಂಗಿ ಅಂದರೆ ಬದನೆ ಮತ್ತು ಬಾತ್ ಅಂದರೆ ಅನ್ನ ಅಂತ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಶೇಂಗಾ, ಕರಿಬೇವು, ಪಲಾವ್ ಎಲೆ, ಒಣಮೆಣಸು ಹಾಕಿ ಹುರ್ಕೊಳ್ಬೇಕು. ನಂತರ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ತಂಜಾವೂರು ಮತ್ತು ಮೈಸೂರು ಸಂಸ್ಥಾನಗಳಿಗೆ ಇದ್ದ ಸಾಂಸ್ಕೃತಿಕ ವಿನಿಮಯದ ಸಮಯದಲ್ಲಿ ಈ ಅಡುಗೆ ಕರ್ನಾಟಕಕ್ಕೆ ಬಂದಿದ್ದು. ಆದರೆ ಇದರ ಮಸಾಲೆ ಸಿದ್ಧವಾಗಿದ್ದು ಮಾತ್ರ ನಮ್ಮ ಮೈಸೂರಿನ ಅರಮನೆಯ ಅಡುಗೆ ಮನೆಯಲ್ಲೇ. ನಂತರ ನೆನೆಸಿದ ಹುಣಸೆ ಹುಳಿ ಮತ್ತು ಬದನೆಯನ್ನು ಸೇರಿಸಬೇಕು. ಬದನೆಕಾಯಿ ಹೀಗೆ ಬೆಳ್ಳಗೆ ಇರಬೇಕು ಅಂತಾದರೆ ಹೆಚ್ಚಿದ ಮೇಲೆ ಅದನ್ನು ನೀರಿನಲ್ಲಿ ಹಾಕಿಡಬೇಕು. ಮೊದಲು ಇದೊಂದು ಅರಮನೆ ಖಾದ್ಯ ಆದರೂ ನಂತರದ ದಿನಗಳಲ್ಲಿ ಈ ಅಡುಗೆ ಕರ್ನಾಟಕದಾದ್ಯಂತ ಜನಪ್ರಿಯ ಆಯಿತು. ಈ ಸಂದರ್ಭದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ವಿಶೇಷವಾಗಿ ಮೈಸೂರಿನ ಅರಮನೆಯಲ್ಲಿ ಹಬ್ಬ ಹಾಗೂ ಸಮಾರಂಭಗಳಲ್ಲಿ ಈ ಮಸಾಲೆ ಅನ್ನವನ್ನು ಮಾಡ್ತಾಯಿದ್ರು. ಬದನೆಕಾಯಿ ಚೆನ್ನಾಗಿ ಬೆಂದ ನಂತರ ವಾಂಗಿಬಾತ್ ಮಸಾಲೆ ಪುಡಿಯನ್ನು ಹಾಕ್ತಾಯಿದ್ದೀವಿ. ನಿಜ ಹೇಳಬೇಕು ಅಂದರೆ ಈ ಬಾತ್ ಮಾಡೋಕ್ಕೆ ಮುಟ್ಟುಗುಳ್ಳ ಅಥವಾ ಮೈಸೂರು ಬದನೆ ಅಂತಲೇ ಫೇಮಸ್ ಆಗಿರೋ ಹಸಿರು ಬಣ್ಣ ಮತ್ತು ಬಿಳಿ ಪಟ್ಟೆಗಳಿರೋ ಬದನೆ ತಳಿಯನ್ನೇ ಬಳಸ್ತಾಯಿದ್ರು. ವಾಂಗಿಬಾತ್ ಮಸಾಲೆ ಮಾಡೋದು ಹೇಗೆ ಅಂತ ಈ ಮೊದಲೇ ನಮ್ಮ ಚಾನಲ್ನಲ್ಲಿ ತೋರಿಸಿದ್ದೀವಿ. ಕೊನೆಯಲ್ಲಿ ಇದಕ್ಕೆ ಉದುರಾದ ಅನ್ನವನ್ನು ಸೇರಿಸಿ ನಿಮಗೆ ಬೇಕಾದ ಹದಕ್ಕೆ ಕಲಸಿ ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ ರುಚಿಯಾದ ವಾಂಗಿಬಾತ್ ರೆಡಿಯಾಗತ್ತೆ. ಹೆಸರು ನಮ್ಮದಲ್ಲದೆ ಇದ್ದರೂ ಅಡುಗೆ ಮಾತ್ರ ಅಚ್ಚ ಕರ್ನಾಟಕದ್ದೇ. ಈ ಅಡುಗೆಯ ಇತಿಹಾಸ ನಿಮಗೆ ತಿಳಿದಿದ್ದು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದಿದ್ದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಅಡುಗೆಗಳ ಜೊತೆ ಮತ್ತೆ ಸಿಗೋಣ.